ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ನಾವು ಬಾಣಾಸುರನ ಪುತ್ರಿಯಾದಂತಹ ಉಷಾದೇವಿ ಮತ್ತೆ ಶ್ರೀಕೃಷ್ಣನ ಮಗನಾದಂತಹ ಅನಿರುದ್ಧ ಇವರ ಅಪರೂಪ ದಾಂಪತ್ಯ, ಅಂದರೆ ಗುಪ್ತ ದಾಂಪತ್ಯ, ಯಾರಿಗೂ ತಿಳಿಯದಂತೆ ಆ ಉಷಾದೇವಿ ಅಂತಃಪುರದಲ್ಲೇ ಇದ್ದದ್ದನ್ನು ಕಂಡವು. ಅದರ ಫಲವಾಗಿ ಆ ಉಷಾದೇವಿ ಗರ್ಭವತಿಯಾದಂತಹ ಒಂದು ಸಮಾಚಾರ ಕೂಡ ತಿಳಿಯಿತು. ಇದರಿಂದ ಕ್ರುದ್ಧನಾದಂತಹ ಬಾಣಾಸುರ ಅನಿರುದ್ಧನ ಮೇಲೆ ಆಕ್ರಮಣ ಮಾಡಲು ಬಂದ. ಅವನನ್ನ ಅನಿರುದ್ಧ ಏನು ಸಾಮಾನ್ಯ ಅಲ್ಲ, ಆ ಬಾಣಾಸುರನ ಕಡೆಯವರನ್ನೆಲ್ಲ ಚೆನ್ನಾಗಿ ದಂಡದಿಂದ ದಂಡಿಸಿದ. ಆದರೆ ಬಾಣಾಸುರ ಅವನನ್ನು ನಾಗಪಾಶಬದ್ಧನನ್ನಾಗಿಸಿದ. ಈ ಕಡೆ ದ್ವಾರಕಾಪಟ್ಟಣದಲ್ಲಿ ಅನಿರುದ್ಧನ ಕಾಣದೆ ಎಲ್ಲರೂ ವ್ಯಾಕುಲಿತರಾಗಿದ್ದರು ಅನ್ನುವ ವಿಚಾರದವರೆಗೆ ನೋಡಿದ್ವಿ. ಈಗ ನಾರದ ಮಹರ್ಷಿಗಳು ಕೃಷ್ಣ ಮುಂತಾದವರಿಗೆ ದ್ವಾರಕೆಗೆ ಬಂದು ಅನಿರುದ್ಧನ ಸಮಾಚಾರವನ್ನ ತಿಳಿಸ್ತಕ್ಕಂತಹದ್ದನ್ನು ನೋಡೋಣ. ಶಾರದ ಕೋಮಲ ನೀರದ ಪಾರದ ರುಚಿದೆ ಹುಂಡತುಲ ಭಾಗ್ಯೋದಯುಂಡು ಆ ನಾರದ ಮುನಿಯೇ ತೆಂಚೆ ನಪಾರದಯಾಮತಿ ಮುರಾರಿ ಭಜನ ಪ್ರೀತಿನ್ ಅಪಾರದಯಾಮತಿ ಮುರಾರಿ ಭಜನ ಪ್ರೀತಿನ್. ಶಾರದ ಕೋಮಲ ನೀರದ, ಆ ನಾರದ ಮಹರ್ಷಿಗಳ ದೇಹಕಾಂತಿಯನ್ನು ವಿವರಿಸ್ತಾ ಇದ್ದಾರೆ. ಶರತ್ಕಾಲದ ಕೋಮಲವಾದಂತಹ ಮೇಘಗಳಂತೆ ತೇಜಪುಂಜವಾಗಿರ್ತಕ್ಕಂತಹ, ಮತ್ತೆ ಪಾರದ ರುಚಿ ದೇಹುಂಡು. ಪಾರದ ಅಂತಂದ್ರೆ ಪಾದರಸ ಅಂತ ಕೂಡ ಹೇಳ್ತಾರೆ, ಅದೇ ರೀತಿ ಕರ್ಪೂರ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಶುಭ್ರವಾದಂತಹ ರುಚಿ ಕಾಂತಿಯನ್ನ ಹೊಂದಿದ್ದಂತಹ ಅತುಲ ಭಾಗ್ಯೋದಯುಂಡು, ಅತುಲ ಭಾಗ್ಯಕಾರಕರಾದಂತಹ ನಾರದ ಮುನಿಗಳು ಮುರಾರಿ ಭಜನ ಪ್ರೀತಿನ್, ಕೃಷ್ಣ ಪರಮಾತ್ಮನನ್ನ ಸೇವಿಸಬೇಕು, ಅವನನ್ನ ಕಾಣಬೇಕು, ಅವನ ದರ್ಶನ ಮಾಡಬೇಕು ಅನ್ನತಕ್ಕಂತಹ ಒಂದು ಅಭಿಪ್ರಾಯದಿಂದ ಏತೆಂಚೆ ಅಪಾರ ದಯಾಮತಿಗಳಾದಂತಹ ನಾರದ ಮಹರ್ಷಿಗಳು ದ್ವಾರಕಾಪಟ್ಟಣಕ್ಕೆ ಬಂದರು. ಇಲ್ಲಿ ನಾವು ಈ ಒಂದು ಶ್ಲೋಕದಲ್ಲಿ ನಾರದ ಮಹರ್ಷಿಗಳ ತೇಜ ಸಂಪನ್ನವಾದಂತಹ ದೇಹದ ಒಂದು ವರ್ಣನೆಯನ್ನ ಕಾಣ್ತೀವಿ. ಯಾವಾಗ್ಲೂ ಅಷ್ಟೇ ತಪಸ್ಸಂಪನ್ನರ ದೇಹ ಜ್ಯೋತಿರ್ಮಯವಾಗಿರುತ್ತೆ. ಇದನ್ನೇ ಮಾಘ ಕವಿ ತನ್ನ ಶಿಶುಪಾಲವಧದಲ್ಲಿ ವರ್ಣಿಸಿದ್ದಾನೆ. ಜಯಸ್ತ್ವಿಷಾಮಿತ್ಯವಧಾರಿತಂ ಪುರ ತತಃ ಶರೀರೀತಿ ವಿಭಾವಿತಾಕೃತಿಂ ವಿಭುರ್ವಿಭಕ್ತಾವಯಂ ಪುಮಾನ್ನಿತಿ ಕ್ರಮಾದಮುಂ ನಾರದ ಇತ್ಯಬೋಧಿಸಃ ಅಂತ ವರ್ಣಿಸ್ತಾನೆ. ಅಂದ್ರೆ ಪುರ ಅಂದ್ರೆ ಮೊದಲು ಏನಂದ್ಕೊಂಡಂತೆ ನಾರದ ಮಹರ್ಷಿಗಳು ಆಕಾಶದಲ್ಲಿ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಿಭು ಅಂದ್ರೆ ಎಲ್ಲದರ ಜ್ಞಾನವೂ ವಿಶೇಷವಾಗಿರ್ತಕ್ಕಂತಹ ಶ್ರೀಮನ್ ಕೃಷ್ಣ, ಆ ಕೃಷ್ಣನೇ ಏನಂತ ತಿಳಿದುಕೊಂಡಂತೆ ತ್ವಿಷಾಂ ಚಯಂ ಇತಿ ಅವಧಾರಿತಂ ಪುರ ಅಂದ್ರೆ ಮೊಟ್ಟ ಮೊದಲಿಗೆ ಒಂದು ತೇಜ ಪುಂಜ ಅಂದ್ರೆ ಕಾಂತಿಯ ಒಂದು ಗೋಳ ಬರ್ತಾ ಇದೆ ಅಂತ ಅಂದ್ಕೊಂಡಂತೆ. ಸ್ವಲ್ಪ ಹತ್ರ ಬರ್ತಾ ಬರ್ತಾ ಬೆಳಕಿನ ಉಂಡೆ, ಆ ಕಾಂತಿಯ ಉಂಡೆ ಹತ್ರ ಬರ್ತಾ ಬರ್ತಾ ಶರೀರೀ ಇತಿ ವಿಭಾವಿತ ಆಕೃತಿ, ಸ್ವಲ್ಪ ಹತ್ರ ಬರ್ತಾ ಬರ್ತಾ ಸ್ಫುಟವಾಗಿ ಅವಯವಗಳು ಕಾಣಿಸ್ತೊಡಗಿದುವಂತೆ. ವಿಭು ವಿಭಕ್ತಾವಯವಂ ಪುಮಾನ್ನಿತಿ ಕ್ರಮಾತ್, ಇನ್ನ ಹತ್ತಿರ ಬರೋಷ್ಟೊತ್ತಿಗೆ ಅಮುಂ ನಾರದ ಇತ್ಯಬೋಧಿ ಅಂತಂದ್ರೆ ಆ ತಪಸ್ಸಂಪನ್ನರಾದಂತಹ ಯತಿಗಳ ಶರೀರ ಕಾಂತಿಪುಂಜವಾಗಿರುತ್ತೆ, ತೇಜ ಸಂಪನ್ನವಾಗಿರುತ್ತೆ. ನಮ್ಮಂತೆ ರಕ್ತ ಮಾಂಸಾದಿಗಳಿಂದ ಕೂಡಿದ ದೇಹದಂತಿರಲ್ಲ, ಕಾಂತಿಮಯ ಜ್ಯೋತಿರ್ಮಯ ಸ್ವರೂಪವಾಗಿರುತ್ತಾರೆ ಅನ್ನೋದಕ್ಕೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ವಿಭುವಾದಂತ ಕೃಷ್ಣನಿಗೆ ದೂರಕ್ಕೆ ಬರೀ ಬೆಳಕಿನ ಒಂದು ಪುಂಜ ಬರ್ತಾ ಇದೆ ಅನ್ನಿಸ್ತು. ಹತ್ರ ಬರ್ತಾ 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 ನಾರದರು ಅಂತ ಗುರುತಿಸಿದ್ರು ಅನ್ನತಕ್ಕಂಥ ಒಂದು ಸುಂದರ ವರ್ಣನೆಯನ್ನ ಶಿಶುಪಾಲವಧದಲ್ಲಿ ನಾವು ಕಾಣಬಹುದು. ಆ ಒಂದು ಕೃತಿಯಲ್ಲಿ 1, 2, 3 ಇದೇ ರೀತಿ ಮೇಘದಂತೆ ಅವರ ಪಿಂಗ ಜಟ ಕೇಶ ಅಂತೆಲ್ಲ ವರ್ಣಿಸಿದ್ದಾರೆ ನಾರದರನ್ನ. ಇಲ್ಲಿ ಇವರು ಕೂಡ ಶಾರದ ಕೋಮಲ ನೀರದ ಪಾರದ ರುಚಿ ದೇಹುಂಡು. ರುಚಿ ಅಂತಂದ್ರೆ ಕಾಂತಿಪೂರ್ಣವಾದಂತಹ ದೇಹವನ್ನು ಹೊಂದಿರತಕ್ಕಂಥ ನಾರದ ಮಹರ್ಷಿಗಳು ದ್ವಾರಕಾಪಟ್ಟಣಕ್ಕೆ ಬಂದರು.
అట్లు సనుదించిన యద్దివ్యమునికి నిర్మల మణి వినిర్మిత సుధర్మాభ్యంతరమున యదు వృష్ణి భోజకాంధక వీరులు గొలువున్న కమలలోచనుండు ప్రత్యుత్థానంబు చేసి యర్ఘ్యపాద్యాది విధులం భూజించి సముచిత కనకాసనాసీనుంజేసినన్ అత్తాపసోత్తముండు పురుషోత్తమున్నుదాత్త తేజోనిధింబొగడి ఎనిరుద్ధు వృత్తాంతంబంతయూ దేటపడనెరింగించి యప్పుండరీకాక్షుని చేతనామంత్రణంబు వడసి అంతర్ధానంబునొందెన్. దదనంతరంబ కృష్ణుండు శుభముహూర్తంబున దండయాత్రాభిముఖుండై ప్రయాణ భేరి వ్రేయించి బలంబుల వెడలింప ಬ್ರದ್ದಲವಾರಿಂಬನಿಚಿ ತಾನು ಗಟ್ಟಾಯತಂಬಯ್ಯನಂತ. ಈ ರೀತಿಯಾಗಿ ತಪಸ್ತೇಜೋ ಸಂಪನ್ನ ದೇಹವುಳ್ಳಂತಹ ಕಾಂತಿಪೂರ್ತಿ ದೇಹವನ್ನು ಉಳ್ಳಂತಹ ನಾರದ ಮಹರ್ಷಿಗಳು ದ್ವಾರಕಾಪಟ್ಟಣಕ್ಕೆ ಬಂದರು. ಬಂದಂತಹ ಆ ದಿವ್ಯಮುನಿಗೆ ಸ್ವಾಗತವನ್ನು ಕೋರಿದ ಕೃಷ್ಣ. ಆ ಸಂದರ್ಭದಲ್ಲಿ ಎಲ್ಲಿದ್ನಪ್ಪ ಕೃಷ್ಣ ಅಂದರೆ ನಿರ್ಮಲ ಮಣಿ ವಿನಿರ್ಮಿತ ಸುಧರ್ಮಾಭ್ಯಂತರಮನ, ಸುಧರ್ಮ ಅನ್ನತಕ್ಕಂತಹ ಸಭಾಮಂಟಪದಲ್ಲಿ ಇದ್ದ, ಸಭೆ ನಡೆಸ್ತಾ ಇದ್ದ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಯದು ವೃಷ್ಣಿ ಭೋಜಕ ಅಂಧಕ ವೀರರೆಲ್ಲರೂ ಕೂಡ ನೆರೆದಿದ್ರು. ಅವರೆಲ್ಲರೂ ನೆರೆದಿದ್ದಂತಹ ಆ ಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಕಮಲೋಚನನಾದ ಕೃಷ್ಣ ಪರಮಾತ್ಮ ಇದ್ದ. ಅಂತಹ ಸಭೆಯಲ್ಲಿದ್ದಂತಹ ಶ್ರೀಕೃಷ್ಣ ಕೂಡ ಈ ದಿವ್ಯ ಮುನಿ ಬಂದಂತಹದ್ದನ್ನು ಕಂಡ ತಕ್ಷಣ ಪ್ರತ್ಯುತ್ಥಾನಂಬು చేసి, ಅಂದರೆ ತನ್ನ ರಾಜಕಾರಣದ ನಡುವೆಯೂ ಕೂಡ ತಕ್ಷಣ ಅತಿಥಿಗಳಾಗಿ ಬಂದಂತಹ ಈ ದಿವ್ಯ ಮುನಿಗಳ ಸ್ವಾಗತಕ್ಕಾಗಿ ತಾನೇ ಎದ್ದು ಬಂದು ಅರ್ಘ್ಯಪಾದ್ಯಾದಿ ವಿದುಲಂಬೂಜಿಂಚಿ ಅವರನ್ನ ಅರ್ಘ್ಯಪಾದ್ಯ ಮುಂತಾದ ವಿಧಿಗಳಿಂದ ಪೂಜಿಸಿ ಸಮುಚಿತ ಕನಕಾಸನಾಸೀನುಂಜೇಸಿನ, ಆ ಮುನಿಗಳಿಗೆ ಒಪ್ಪುತಕ್ಕಂತಹ ಒಂದು ಸುವರ್ಣ ಖಚಿತವಾದಂಥ ಆಸನದಲ್ಲಿ ಅವರನ್ನು ಕುಳ್ಳಿರಿಸಿ ಆ ತಾಪಸೋತ್ತಮುಂಡು ಪುರುಷೋತ್ತಮನ್ನು ಉದಾತ್ತ ತೇಜೋನಿಧಿಂಬೊಗಡಿ ತಾನು ಮಾಡತಕ್ಕಂಥ ಅತಿಥಿ ಸತ್ಕಾರ್ಯವನ್ನೆಲ್ಲ ಪೂರೈಸಿದ ಶ್ರೀಕೃಷ್ಣ ಪರಮಾತ್ಮ. ಅದರಿಂದ ಪ್ರೀತಿಯನ್ನು ಹೊಂದಿದಂತಹ ನಾರದ ಮಹರ್ಷಿಗಳು ಆಸನದಲ್ಲಿ ಕುಳಿತು ನಂತರ ಮೊಟ್ಟ ಮೊದಲಿಗೆ ಸ್ವಾಮಿಯಾದಂತಹ ಉದಾತ್ತ ತೇಜೋನಿಧಿಯಾದಂತಹ ಪುರುಷೋತ್ತಮನ್ನ ಹೊಗಳಿದ್ರು, ಅವರನ್ನು ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡಿಬಿಟ್ಟು ಅನಿರುದ್ಧ ವೃತ್ತಾಂತಂಬಂತೆಯೂ ದೇಟಬಡನೆರಿಂಗಿಂಚಿ, ಆ ಕೃಷ್ಣ ಪರಮಾತ್ಮನಿಗೆ ಅನಿರುದ್ಧನ ಒಂದು ವೃತ್ತಾಂತವನ್ನೆಲ್ಲವನ್ನು ತೇಟಪಡ ಅಂದರೆ ವಿವರವಾಗಿ ವಿವರಿಸಿದ್ರು. ಹೀಗೀಗೆ ಆಗಿದೆ, ಅವನು ಈಗ ಅನಿರುದ್ಧ ಉಷಾದೇವಿ ಜೊತೆಯಲ್ಲಿದ್ದ, ಈಗ ಉಷಾದೇವಿಯ ತಂದೆಯಾದಂಥ ಬಾಣಾಸುರ ಅವನನ್ನ ಸರ್ಪಾಸ್ತ್ರದಿಂದ ಬಂಧಿಸಿಬಿಟ್ಟಿದ್ದಾನೆ ಅಂತೆಲ್ಲ ವಿಚಾರಗಳನ್ನು ಕೂಡ ಕೃಷ್ಣನಿಗೆ ತಿಳಿಸಿದ್ರು. ಆ ಎಲ್ಲ ವಿಚಾರಗಳನ್ನು ತಿಳಿಸಿ ಆ ಪುಂಡರೀಕಾಕ್ಷುನಿ ಚೇತನ ಆಮಂತ್ರಣಂಬು ಒಡಸಿ ಅಂತರ್ಧಾನಂಬುನೊಂದೆನ್. ಎಲ್ಲ ವಿಚಾರಗಳನ್ನು ತಿಳಿಸಿ ಪುಂಡರೀಕಾಕ್ಷನಾದಂಥ ಶ್ರೀಕೃಷ್ಣ ಪರಮಾತ್ಮನಿಂದ ಯಥೋಚಿತವಾದಂಥ ಉಪಚಾರಗಳನ್ನೆಲ್ಲ ಪಡೆದರು. ಅಲ್ಲಿಂದ ಅವನ ಅನುಮತಿಯನ್ನು ಕೂಡ ಪಡೆದು ಅಂತರ್ಧಾನರಾದರು. ಅದರ ನಂತರ ಕೃಷ್ಣ ಏನು ಮಾಡಬೇಕೀಗ, ಮಗನ್ನ ಬಿಡಿಸ್ಕೊಂಡು ಬರಬೇಕು. ಅಲ್ಲಿನ ಪರಿಸ್ಥಿತಿ ಏನಾಗಿದೆಯೋ ಏನು ಕಥೆಯೋ ಹೋಗಿ ನೋಡಬೇಕು. ಮೊಮ್ಮಗ ಅನಿರುದ್ಧ ಅಂದ್ರೆ ಮೊಮ್ಮಗ, ಕೃಷ್ಣನ ಮಗ ಪ್ರದ್ಯುಮ್ನ, ಅವನ ಮಗ ಅನಿರುದ್ಧ. ಆದ್ದರಿಂದ ಏನು ಮಾಡ್ದ, ಯಾದವ ವೀರನ್ನೆಲ್ಲರನ್ನು ಸೇರಿಸಿ ಆ ಬಾಣಾಸುರನ ಮೇಲೆ ದಂಡೆತ್ತಿ ಹೋಗಕ್ಕೆ ಸನ್ನದ್ಧನಾದ. ಆ ಒಂದು ಯುದ್ಧಕ್ಕೆ ಹೊರಡಬೇಕಾದರೂ ಕೂಡ ಒಂದು ಶುಭ ಮುಹೂರ್ತವನ್ನ ನೋಡಿ, ಶುಭ ಮುಹೂರ್ತಂಬುನ ದಂಡಯಾತ್ರಾಭಿಮುಖುಂಡೈ, ಆ ದಂಡಯಾತ್ರೆಗೆ ಹೊರಟ. ಆಗ ಪ್ರಯಾಣ ಭೇರಿ ವ್ರೇಯಿಂಚಿ, ಪ್ರಯಾಣ ಭೇರಿ ಯುದ್ಧದ ಕಹಳೆ ಬೇರೆ, ಪ್ರಯಾಣದ ಸಮಯದಲ್ಲಿ ಮೊಳಗಿಸ್ತಕ್ಕಂಥ ಭೇರಿ ಬೇರೆ. ಆ ರೀತಿಯಾದಂಥ ಪ್ರಯಾಣ ಭೇರಿಯನ್ನು ಮೊಳಗಿಸಿದ. ಬಲಂಬುಲ ವೆಡಲಿಂಪ ಬ್ರದ್ದಲವಾರಿಂಬನಿಂಚಿ, ಬ್ರದ್ದಲವಾರು ಅಂದರೆ ಅಫಿಷಿಯಲ್ಸ್, ಅಂದರೆ ಈಗ ಇವನೇ ಕೃಷ್ಣ ಪರಮಾತ್ಮನೇ ಹೋಗಿ ಸೈನಿಕರಿಗೆಲ್ಲ ಯುದ್ಧ ಸನ್ನದ್ಧರಾಗ್ರಪ್ಪ, ಎಲ್ಲ ಆಯುಧಗಳನ್ನ ತೆಗೆದುಕೊಳ್ರಪ್ಪ, ಎಲ್ಲರೂ ಸರಿಯಾಗಿ ಕವಚಗಳು ತೊಟ್ಕೊಳ್ರಪ್ಪ ಅಂತ ಎಲ್ಲ ಹೇಳೋದಿಲ್ಲ. ಅದಕ್ಕೆಲ್ಲ ಒಂದೊಂದು ಆಯಾ ಒಂದು ಕರ್ತವ್ಯ ನಿರ್ವಹಣೆಗೆ ಒಬ್ಬೊಬ್ಬರು ಅಧಿಕಾರಿಗಳಿರ್ತಾರೆ.
ಆ ರೀತಿಯಾದಂತಹ ಬ್ರದ್ದಲವಾರು ಅಂತಂದ್ರೆ ಆಫೀಸರ್ಸು ಎಲ್ಲ ಆರ್ಮಿನೆಲ್ಲ ನೋಡ್ಕೊಳ್ತಕ್ಕಂತಹ ಅಧಿಕಾರಿಗಳಿಗೆ ಹೇಳಿ ಕಳಿಸ್ತಾ ಬಲಂಬುಲ ಬೆಡಲಿಂಪ ಬ್ರದ್ದಲವಾರಿಂಬನಿಚಿ ಎಲ್ಲ ಸೈನ್ಯವನ್ನೆಲ್ಲ ಸರಿಯಾಗಿ ಶಸ್ತ್ರಸಜ್ಜಿತವಾಗಿ ಎಲ್ಲರನ್ನು ಹೊರಡಿಸಿ ಅಂತ ಆ ಅಧಿಕಾರಿಗಳಿಗೆಲ್ಲರಿಗೂ ಹೇಳಿ ಕಳಿಸಿ ತಾನು ಗಟ್ಟಾಯತಂಬಯ್ಯನಂತ. ಗಟ್ಟಾಯತ ಅಂದರೆ ಎಲ್ಲ ತಾನು ಹೇಗೆ ಸಿದ್ಧನಾಗಬೇಕೋ ಆ ರೀತಿಯಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಕೃಷ್ಣ ಪರಮಾತ್ಮ ಹೊರಟ. ಈ ಒಂದು ಸೀಸ ಪದ್ಯದಲ್ಲಿ ನಾವು ಹೇಗೆ ಹೊರಟ ಭಗವಂತ ಅನ್ನತಕ್ಕಂಥದ್ದನ್ನು ನೋಡೋಣ. ಯುದ್ಧಕ್ಕೆ ಹೋಗೋದು ಅಂದ್ರೆ ಹೇಗಿದ್ದವ್ರು ಹಾಗೆ ಕಂಸಾಸುರ ಹೆದರ್ಕೊಂಡು ಮಗು ಹುಟ್ಟಿತು, 8ನೇ ಮಗು ಹುಟ್ಟಿತು ದೇವಕಿಗೆ ಅಂದ ತಕ್ಷಣ ಕಂಸಾಸುರ ಮಲಗಿದ್ದವನು ಕೆದರಿದ ಕೂದಲಿಟ್ಕೊಂಡು ಬರ್ತಾನಲ್ಲ, ಹಾಗಲ್ಲ. ಸರ್ವಸನ್ನದ್ಧರಾಗಿ ಅವರ ಆಕೃತಿ ನೋಡಿದ್ರೇ ಎದುರಾಳಿಗಳಿಗೆ ಒಂದು ಗೌರವಯುಕ್ತವಾದಂಥ ಭಯ ಹುಟ್ಟಬೇಕು, ಆ ರೀತಿಯಾಗಿ ಸನ್ನದ್ಧರಾಗ್ತಾರೆ. ಮತ್ತೆ ಭಕ್ತ ಕವಿಗಳಿಗೆ ಹೇಗಪ್ಪ ಅಂದ್ರೆ ಕಾನ ಕಾನ ರುಚಿರ, ಆ ಭಗವನ್ ಮೂರ್ತಿಯನ್ನು ಎಷ್ಟು ದರ್ಶಿಸಿದರೂ ಸಾಲದು, ಎಷ್ಟು ಹೊಡೆದ್ರೂ ಸಾಲದು. ಹಾರ ಕಿರೀಟ ಕೇಯೂರ ಕಂಕಣ ಕಟಕಾಂಗುಳೀಯಕ ನೂಪುರಾದಿ ವಿವಿಧ ಭೂಷಣ ಪ್ರತತಿ ಚೇಂಬುಲು ಪಾರಿ ಕರಮುಲ ಘನ ಗದಾ ಶಂಖ ಚಕ್ರಮುಲು ದನರ ಕರಮುಲ ಘನ ಗದಾ ಶಂಖ ಚಕ್ರಮುಲು ದನರ ಸುರಭಿ ಚಂದನ ಲಿಪ್ತ ಸುರುಚಿ ಸುರುಚಿರೋರಸ್ಥಲಿನ್ ಬ್ರವಿಮೆಲ ಕೌಸ್ತುಭ ಪ್ರಭಲು ನಿಗೂಢನ್ ಜಲುಬಾರು ಪೀತ ಕೌಶೇಯ ಚೇಲ ಮುಖಾಸೆ ವಲನುಗ ರಿಂಗುಲು ವಾರಂಗಟ್ಟಿ ವಲನುಗ ರಿಂಗುಲು ವಾರಂಗಟ್ಟಿ ಶೈಬ್ಯ ಸುಗ್ರೀವ ಮೇಘು ಪುಷ್ಪಕ ವಲಾಹಕಮುಲಂ ಬೂನ್ಪಿನತೆ ರಾಯತ ಮುಗಂ ಜೇಸಿ ದಾರಕೊಂಡುದೇರ ನೆಕ್ಕೆ ಮೋದಂ ಬೆಲರ್ಪ ಭಾನುಂಡುದಯಾಚಲಂ ಬೆಕ್ಕು ಪಗಿದಿ ಮೆರೆಯ ಭಾನುಂಡುದಯಾಚಲಂ ಬೆಕ್ಕು ಪಗಿದಿ ಮೆರೆಯ. ಆ ಕೃಷ್ಣ ಪರಮಾತ್ಮ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹಾರ ಕಿರೀಟ ಕೇಯೂರ ಕಂಕಣ ಕಟಕಾಂಗುಳೀಯಕ ನೂಪುರಾದಿ ವಿವಿಧ ಭೂಷಣ ಪ್ರತತಿ ಚೇಂಬುಲು ಪಾರಿ, ಎಷ್ಟು ಸುಂದರ ವಿಗ್ರಹ ಅವನು. ನೀಲಮೇಘ ಶ್ಯಾಮ, ಎಲ್ಲ ಆಭರಣಗಳನ್ನು ತೊಟ್ಟು ನಿಂತಿದ್ದಾನೆ. ಕರಮುಲ ಗದ ಘನ ಗದಾ ಶಂಖ ಚಕ್ರಮುಲು ದನರ, ತನ್ನ ಕೈಯಲ್ಲಿ ತನ್ನ ಆಭರಣಗಳಾದಂತಹ ಶಂಖ ಚಕ್ರ ಗದೆ ಎಲ್ಲ ಇಟ್ಕೊಂಡಿದ್ದಾನೆ, ಧರಿಸಿದ್ದಾನೆ. ಸುರಭಿ ಚಂದನ ಲಿಪ್ತ ಸುರುಚಿರೋರಸ್ಥಲಿಂ ಬ್ರವಿಮಲ ಕೌಸ್ತುಭ ಪ್ರಭಲು ನಿಗುಡನ್, ಸುರಭಿ ಚಂದನವನ್ನ ಆ ಉರಸ್ಥಳಕ್ಕೆ ಪೂಸಿಕೊಂಡಿದ್ದಾನೆ, ವಕ್ಷಸ್ಥಳಕ್ಕೆ. ಅಂತಹ ಆ ಚಂದನದಿಂದ ಚೆಲುವಾಗಿ ಒಪ್ತಾ ಇರತಕ್ಕಂಥ ಉರಸ್ಥಳದಲ್ಲಿ ಕೌಸ್ತುಭದ ಪ್ರಭೆಗಳು ಬೆಳಗುತ್ತಾ ಇದೆ. ಪ್ರವಿಮಲ ಕೌಸ್ತುಭ ಪ್ರಬಲ ನಿಗುಣಂ, ವಿಮಲವಾದಂತಹ ಕೌಸ್ತುಭಮಣಿಯ ಒಂದು ಪ್ರಭೆಗಳು ಹರಡ್ತಾ ಇದೆ. ಜಲುವಾರು ಪೀತ ಕೌಶೇಯ ಚೇಲ ಮುಖಾಸೆ ವಲನುಗಾ ರಿಂಗುಲು ವಾರಂಗಟ್ಟಿ, ಒಂದು ವಸ್ತ್ರ ಧರಿಸಬೇಕಾದ್ರೂ ಅದಕ್ಕೆ ಆದಂಥ ಒಂದು ಅಂದವಿದೆ. ಚೆಲುವಾರು ಪೀತ ಕೌಶೇಯ, ಅವನ ಪೀತಾಂಬರವನ್ನ ಪ್ರಭಲು ನಿಗುಡನ್, ಪ್ರಭೆ ಬೀರ್ತಾ ಇದೆ, ಕನಕವಸನ ಧಾರಿಯವನು. ವಲನುಗ ಅಂದ್ರೆ ತುಂಬ ಅಂದವಾಗಿ, ಸ್ಕಿಲ್. ವಲನು ಅಂತಂದ್ರೆ ಒಂದು ಅಂದವಾದಂಥ ರಿಂಗುಲು ಅಂದ್ರೆ ನೆರಿಗೆಗಳಿಟ್ಟ ಚೆನ್ನಾಗಿ ಆ ಪೀತಕೌಶೇಯವನ್ನ ಚೆನ್ನಾಗಿ ನೆರಿಗೆ ಇಟ್ಟು ಒಂದು ಪಾರಂಗಟ್ಟಿಯ ನೆರಿಗೆಗಳನ್ನೆಲ್ಲ ಒಪ್ಪವಾಗಿ ಸಿಕ್ಕಿಸಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹೊರಟಿದ್ದಾನೆ ಸ್ವಾಮಿ. ಶೈಬ್ಯ ಸುಗ್ರೀವ ಮೇಘ ಪುಷ್ಪಕ ವಲಾಹಕ ಮುಲಂಬೂನ್ಪಿನ ತೇರ ಆಯತು ಮುಗಂಜೇಸಿ ದಾರಕೊಂಡು ದೇರ ಅಂದ್ರೆ ಆ ದಾರಕ ಅನ್ನತಕ್ಕಂತಹ ಸಾರಥಿ 4
ಕುದುರೆಗಳನ್ನ ಕಟ್ಟಿರತಕ್ಕಂತಹ ರಥವನ್ನ ತೆಗೆದುಕೊಂಡು ಬಂದಿದ್ದಾನೆ. ಆ ಕುದುರೆಗಳ ಹೆಸರುಗಳು ಶೈಬ್ಯ, ಸುಗ್ರೀವ, ಮೇಘಪುಷ್ಪಕ, ವಲಾಹಕ ಅಂತ. ಆ 4 ಕುದುರೆಗಳನ್ನ ಕೂಡ ಕಟ್ಟಿದ್ದಂತಹ ಆಯತ ಮುಗಂಜೇಸಿ, ಎಂದ್ರೆ ಅಲ್ಲಿ ಎಲ್ಲ ಏನೇನು ಸಿದ್ಧತೆಗಳು ಬೇಕೋ ಯಾವುದೂ ಕೂಡ ಕೊರತೆ ಇಲ್ಲದ ಹಾಗೆ ಅಚ್ಚುಕಟ್ಟಾಗಿ ಸಿದ್ಧತೆಯನ್ನು ಮಾಡಿಕೊಂಡು ರಥವನ್ನ ತೆಗೆದುಕೊಂಡು ಬಂದ ದಾರಕ. ಮೋದಂ ಬೆಲರ್ಪ, ಬೆಲರ್ಪ ಅಂದ್ರೆ ಸಂತೋಷ, ಉತ್ಸಾಹ, ರಣೋತ್ಸಾಹ ಹೋಗ್ತಾ ಇದೆ ಭಗವಂತನಿಗೆ. ಉತ್ಸಾಹದಿಂದ, ಸಂತೋಷದಿಂದ ಬಾನುಂಡು ದಯಾಚಲಂಬೆಕ್ಕು ಪಗಿದಿ ಮೆರೆಯ. ಆ ಭಾನು ಅಂತಂದ್ರೆ ಸೂರ್ಯನಾರಾಯಣ ಉದಯಾಚಲದಿಂದ ರಥವನ್ನ ಆರೋಹಿಸ್ತಾನೆ. ಆ ರೀತಿಯಾಗಿ ಇವನು ಕೂಡ ಹತ್ತಿದ. ಅಂದ್ರೆ ಭಾನು ಹೊರಟ ಮೇಲೆ ಯಾವುದೇ ಕಾರ್ಯಕ್ಕೂ ವಿಘ್ನವೇ ಇಲ್ಲ. ಅದೇ ಎಲ್ಲ ಬೆಳ್ಳಂಬೆಳಗಾಗಿ ಸ್ವಚ್ಛವಾಗಿಬಿಡುತ್ತೆ. ಆ ರೀತಿಯಾಗಿ ಭಗವಂತ ಹೊರಟ ಅಂದ್ರೆ ಅಲ್ಲಿ ಜಯ ಖಚಿತ. ಆ ರೀತಿಯಾಗಿ ಬಾನುಂಡು ದಯಾಚಲಂಬೆಕ್ಕು ಪಗಿದಿ ಮೆರೆಯ. ಪಗಿದಿ ಅಂದ್ರೆ ಆ ರೀತಿಯಾಗಿ ರಥಾರೋಹಣವನ್ನು ಮಾಡಿದ ಶ್ರೀ ಕೃಷ್ಣಮೂರ್ತಿ. ಈ ರೀತಿಯಾಗಿ ಯುದ್ಧಕ್ಕೆ ಹೊರಟಂತಹವರನ್ನ ವಿಜಯವನ್ನ ಪಡೆದು ಬರಲಿ ಅಂತಂದುಬಿಟ್ಟು ಮನೆಯವರು ಮುತ್ತೈದೆಯರು ಆರತಿ ಮಾಡಿ ರಕ್ತ ತಿಲಕವನ್ನ ಇಟ್ಟು ಶುಭ ಆಶೀರ್ವಾದಗಳನ್ನೆಲ್ಲ ಮಾಡಿ ಅಕ್ಷತೆಗಳನ್ನು ಹಾಕಿ ಕಳಿಸ್ಕೊಡ್ತಕ್ಕಂಥದ್ದು ಸಂಪ್ರದಾಯ ನಾವು ಚಲನಚಿತ್ರಗಳಲ್ಲಿ ನೋಡಿದ್ದೀವಿ. ಇಲ್ಲಿ ವರ್ಣಿಸ್ತಾರೆ, ಇಟ್ಲು ರಥಾರೋಹಣಂಬು ಸೇಸಿ. ಈ ರೀತಿಯಾಗಿ ರಥಾರೋಹಣವನ್ನು ಮಾಡಿದಂತಹ ಸ್ವಾಮಿ ಭೂಸುರಾಶೀರ್ವಚನ ಪೂತುಂಡುನು. ಹೇಗೆ ಹತ್ತಿದ ಅವನು? ಅದಕ್ಕೆ ಮುಂಚೆ ರಥಾರೋಹಣ ಮಾಡಕ್ಕೆ ಮುಂಚೆನೆ ವೇದ ಬ್ರಾಹ್ಮಣರ ಆಶೀರ್ವಚನದಿಂದ ಪವಿತ್ರತನಾಗಿದ್ದಾನೆ. ತೀರ್ಥನಾದಂತಹ ಸ್ವಾಮಿ ಅವನು. ಅಂತಹವನು ಕೂಡ ಭೂಸುರರ ಆಶೀರ್ವಚನಗಳನ್ನು ಸ್ವೀಕರಿಸಿ ಹತ್ತಿದ್ದಾನೆ. ಮಹಿತ ದೂರ್ವಾಂಕುರಾಲಂಕೃತುಂಡುನು. ದೂರ್ವೆಗೆ ಅತ್ಯಂತ ಪ್ರಶಸ್ತವಾದಂತಹ ಸ್ಥಾನ ನಮ್ಮ ಸಂಸ್ಕೃತಿಯಲ್ಲಿ. ಆ ದೂರ್ವಾಂಕುರಗಳಿಂದ ಅಲಂಕೃತನಾಗಿದ್ದಾನೆ. ಮತ್ತೆ ಲಲಿತ ಪುಣ್ಯಾಂಗನಾ ಕರಕಿಸಲೆಯ ಕಲಿತ ಶುಭಾಕ್ಷತ ವಿನ್ಯಾಸ ಭಾಸುರ ಮಸ್ತಕುಂಡುನು. ಲಲಿತ ಪುಣ್ಯಾಂಗನೆಯರು, ವೃದ್ಧ ಮುತ್ತೈದೆಯರು, ಹಿರಿಯ ಮುತ್ತೈದೆಯರಿಂದ ಆರತಿ ಬೆಳಗಿ ಸೇಸೆ ಎತ್ತಿ ಅಂತ ಅಂದ್ರೆ ದೃಷ್ಟಿ ತೆಗೆದು ಶುಭ ಅಕ್ಷತೆಗಳನ್ನ ಈ ಭಗವಂತನ ನೆತ್ತಿಯ ಮೇಲಿರಿಸಿದ್ದಾರೆ. ಅದರಿಂದ ವಿರಾಜಮಾನವಾಗಿರತಕ್ಕಂಥ ಮಸ್ತಕವನ್ನು ಉಳ್ಳಂತಹ ಶ್ರೀಕೃಷ್ಣ ಮಾಗದ ಮಂಜುಳ ಗಾನಾನುಮೋದಿತುಂಡುನು. ಮಾಗಧರು ಅಂದ್ರೆ ಕೃಷ್ಣನ ಪರಾಕ್ರಮವನ್ನ, ಅವನ ಒಂದು ವೈಶಿಷ್ಟ್ಯವನ್ನ, ಅವನ ವಿಶೇಷಣಗಳನ್ನ ಹೊಗಳ್ತಾ ಇರತಕ್ಕಂತಹ ಮಾಗಧರು ಮಂಜುಳವಾಗಿ ಗಾನ ಮಾಡ್ತಾ ಇದ್ದಾರೆ. ಅದರಿಂದ ಮೋದಿತನಾಗಿದ್ದಾನೆ. ವಂದಿಜನ ಸಂಕೀರ್ತನಾನಂದಿತುಂಡುನು. ವಂದಿಜನರು ಕೂಡ ಸಂಕೀರ್ತನೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ಪ್ರಸನ್ನ ಮನಸ್ಕನಾಗಿದ್ದಾನೆ. ಬಾಟಕ ಪಠನ ರವ ವಿಕಾಸಿತ ಹೃದಯುಂಡುನು. ಈ ಪಾಠಕರೆಲ್ಲರೂ ಕೂಡ ಪಠನ ಮಾಡ್ತಾ ಇರತಕ್ಕಂಥದ್ದನ್ನು ಕೇಳಿ ಪ್ರಫುಲ್ಲಿತನಾದಂಥ ಹೃದಯವನ್ನು ಹೊಂದಿದ್ದಾನೆ. ಬೆಡಲು ನವಸರಂಬುನ. ಈ ರೀತಿಯಾಗಿ ಕೃಷ್ಣ ಬಾಣಾಸುರನ ರಾಜ್ಯಕ್ಕೆ ಹೊರಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಏನಾಯ್ತು ಅನ್ನತಕ್ಕಂಥದ್ದನ್ನ ಮುಂದೆ ನೋಡೋಣ. ಬಲಭದ್ರ ಸಾತ್ಯಕಿ ಪ್ರದ್ಯುಮ್ನ ಮುಖ ಯದುವೃಷ್ಣಿ ಭೋಜಕಾಂಧಕ ವೀರವರುಲು ದುರ್ವಾರ ಪರಿಪಂಕ್ತಿ ಗರ್ವಭೇದನ ಕಳಾ ಚತುರ ಬಾಹುಬಲೋತ್ಸಾಹಲೀಲ ವಾರಣಸ್ಯಂದನ ವಾಜಿ ಸಂದೋಹಂಬು సవరణ సేయించి సంభ్రమమున సముచిత ప్రస్థాన చటుల భేరి భూరి ఘోషం అంభోనిధి ఘోషమడంప ద్వాదశాక్షౌహిణి బలోత్కరములొలిన్ నడచే గృష్ణిని రథము వెన్నడి చెలంగి పృథులగతి మున్ భగీరథు రథము వెనుక నను ಗಮಿಂಚುವಿಯನ್ ನದಿ ನನು ಕರಿಂಚಿ. ಹೊರಟಿದ್ದಾರೆ. ಆ ಯದು ಸೈನ್ಯ ಹೊರಟಿದೆ. ಆ ಒಂದು ಸಂಭ್ರಮ, ಅವರ ರಣೋತ್ಸಾಹ, ಯಾರ್ಯಾರಿದ್ರು, ಎಂತೆಂಥ ವೀರರಿದ್ರು, ಎಷ್ಟೋ ಕ್ಷೋಹಿಣಿ ತೆಗೆದುಕೊಂಡು ಹೋದ್ರು ಅನ್ನತಕ್ಕಂಥ ಒಂದು ವರ್ಣನೆ ಇದರಲ್ಲಿ.
ದುರ್ವಾರ ಪರಿಪಂತಿ ಗರ್ವಭೇದನ ಕಳಾ ಚತುರ ಬಾಹುಬಲೋತ್ಸಾಹಲೀಲ. ಎಲ್ಲರೂ ಕೂಡ ದುರ್ವಾರ ಪರಿಪಂತಿ ಗರ್ವಭೇದನರು ಅಂತಂದ್ರೆ, ದುರ್ವಾರ ಅಂತಂದ್ರೆ ನಿವಾರಿಸಲಿಕ್ಕೆ ಅಸಾಧ್ಯವಾದಂತಹ ಶತ್ರುಗಳಿದ್ರೂ ಕೂಡ ಅವರ ಗರ್ವವನ್ನೆಲ್ಲ ಅಡಗಿಸ್ತಕ್ಕಂತಹ ವೀರಾದಿ ವೀರರು ಯಾರ್ಯಾರಪ್ಪ ಅಂದ್ರೆ ಬಲಭದ್ಯ, ಸಾತ್ವಿಕಿ, ಪ್ರದ್ಯುಮ್ನ ಮುಂತಾದವರು ಮಂಚೂಣಿಯಲ್ಲಿದ್ದಾರೆ. ಅವರ ಹಿಂದೆ ಯದು, ವೃಷ್ಣಿ, ಭೋಜಕಾಂಧಕ ವೀರವರುಳು, ಯದುಗಳು, ವೃಷ್ಣಿವೀರರು, ಭೋಜಕರು, ಅಂಧಕರು ಎಲ್ಲರೂ ಹೊರಟಿದ್ದಾರೆ. ಅವರ ಆ ಚತುರಂಗ ಬಲ ಯುಕ್ತವಾದಂತಹ ಸೈನ್ಯ ಹೇಗಿದೆ, ವಾರಣ ಅಂದರೆ ಆನೆ ಪಡೆ, ಸ್ಯಂದನ ರಥಗಳು, ವಾಜಿಸಂದೋಹಂ ಕುದುರೆಯ ಸೈನ್ಯ, ಮತ್ತೆ ಪದಾತಿಗಳು ಎಲ್ಲರೂ ಕೂಡ ಸವರ್ಣ ಸೇಯಿಂಚಿ ಎಲ್ಲರನ್ನೂ ಸರಿಯಾದ ಗುಂಪುಗಳಾಗಿ ವಿಂಗಡಿಸಿ ಅವರಿಗೆ ತಕ್ಕದಾದಂತಹ ಸೇನಾಧಿಪತಿಗಳನ್ನು ನಿಯಮಿಸಿ ಸವರಣೆ ಮಾಡ್ಕೊಳ್ಳೋದು. ಸವರ್ಣ ಅಂತಂದ್ರೆ ಎಲ್ಲ ಕರೆಕ್ಟಾಗಿ ಏರ್ಪಾಡುಗಳನ್ನು ಮಾಡಿಕೊಂಡು ಸಂಭ್ರಮದಿಂದ ಹೊರಟಿದ್ದಾರೆ. ಸಮುಚಿತ ಪ್ರಸ್ಥಾನ ಚಟುಲ ಭೇರಿ ಭೂರಿ ಘೋಷಂ ಅಂಬೋನಿಧಿ ಘೋಷಮಡಂಪ. ಪ್ರಸ್ಥಾನ ಭೇರಿಗಳನ್ನ ಅಂದರೆ ಯುದ್ಧಕ್ಕೆ ಹೊರಟಿದ್ದಾರೆ ಅನ್ನತಕ್ಕಂತಹ ಹೊರಡುವ ಸೂಚನೆ ಆಗಿರ್ತಕ್ಕಂಥ ಭೇರಿಗಳು ಮೊಳಗುತ್ತಾ ಇದೆ. ಹೇಗಿದೆಯಪ್ಪ ಘೋಷ ಅಂದ್ರೆ ಅಂಬೋನಿಧಿ ಘೋಷ ಮಡಂಪ, ಸಾಗರ ಘೋಷವನ್ನು ಕೂಡ ಅಣಗಿಸ್ತಾ ಇದೆ. ಅಂದ್ರೆ ಅಷ್ಟು ಉತ್ಸಾಹಪೂರಿತವಾಗಿ ಸೈನ್ಯ ಹೊರಟಿದೆ. ಎಷ್ಟಪ್ಪ ಸೈನ್ಯ ಹೊರಟಿದ್ದಾರೆ ಬಾಣಾಸುರನ ಮೇಲೆ ಯುದ್ಧಕ್ಕೆ ಅಂದರೆ 12 ಅಕ್ಷೌಹಿಣಿ ಬಲೋತ್ಕರಮು, 12 ಅಕ್ಷೌಹಿಣಿ ಸಂಖ್ಯೆಯ ಸೈನ್ಯ ಹೊರಟಿದೆ. ಚತುರಂಗ ಬಲ ಲೋಲಿನಡೆಚೆನ್ ಕೃಷ್ಣನಿರತಮು ವೆನ್ನೆಡಿ ಅಂದರೆ ಕೃಷ್ಣನ ರಥ ಮುಂದೆ ಹೋಗ್ತಾ ಇದೆ, ಅವನ ಹಿಂದೆ ಇಷ್ಟು ಸೈನ್ಯ ಹೊರಟಿದೆ. ಚಲಂಗಿ ಪೃಥುಲಗತಿ ಮುನ್ ಭಗೀರಥು ರಥಮು ವೆನುಕನನುಗಮಿಂಚು ವಿಯನ್ನದಿ ನನುಕರಿಂಚಿ. ಆ ಕೃಷ್ಣನ ರಥದ ಹಿಂದೆ ಇಷ್ಟು ಅಪಾರವಾದಂತಹ 12 ಅಕ್ಷೌಹಿಣಿ ಸೈನ್ಯ ಹೋಗ್ತಾ ಇದ್ರೆ, ಹಿಂದೆ ಭಗೀರಥ ವಿಯನ್ನದಿ ಆದಂತಹ ಗಂಗೆಯನ್ನ ಭೂಮಿಗೆ ಕರ್ಕೊಂಡು ಬರಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾನಲ್ಲ, ಎಲ್ಲ ಪ್ರಯತ್ನ ಮಾಡಿ ಅವನ ರಥ ಮುಂದೆ ಸಾಕ್ತಾ ಇದ್ರೆ, ಅವನ ಭಕ್ತಿಗೆ ಮೆಚ್ಚಿ ಅವನನ್ನು ಅನುಗ್ರಹಿಸಿ ಅವನ ಹಿಂದೆ ಬರ್ತಾ ಇದ್ದಾಳೆ ವಿಯನ್ನದಿ, ಸುರನದಿ ಆದಂಥ ಗಂಗಾ ಮಾತೆ ಬರ್ತಾ ಇದ್ರೆ ಎಷ್ಟು ಘೋಷ, ಎಷ್ಟು ಸಂಭ್ರಮ, ಎಷ್ಟು ಒಂದು ಉತ್ಸಾಹ, ಜೀವ ಚೈತನ್ಯ ಇರುತ್ತೋ ಆ ರೀತಿಯಾಗಿ ಕೃಷ್ಣನ ಹಿಂದೆ ಹೊರಟಂತ ಯದುವೀರರ ಸೈನ್ಯ ಭಗೀರಥನ ಹಿಂದೆ ಬಂದಂತಹ ದೇವನದಿಯಂತೆ ಕಂಗೊಳಿಸ್ತಾ ಇತ್ತು. ಈ ವಿದಂಬನಂಗದಲ್ಲಿ ಕತಿಪಯ ಪ್ರಯಾಣಂಬುಲ ಶೋಣಪುರಂಬು ಸೇರಂಜನಿ ವೇಲಾಲಂಘನಂಬು ಸೇಸಿ ಯದುವೀರುಲಂತ. ಈ ವಿಧವಾಗಿ ವಿಜೃಂಭಣೆಯಿಂದ 12 ಅಕ್ಷೌಹಿಣಿ ಸೈನ್ಯದೊಡನೆ ಹೊರಟಂತ ಕೃಷ್ಣ, ಬಲರಾಮ, ಗದ, ಸಾತ್ವಿಕಿ, ಪ್ರದ್ಯುಮ್ನ ಎಷ್ಟು ಜನ ಯದುವೀರರೆಲ್ಲರೂ ಹೋದ್ರು. ಸ್ವಲ್ಪ ಪ್ರಯಾಣದ ನಂತರ ಶೋಣಪುರಕ್ಕೆ ಬಂದರು. ಬಾಣಾಸುರನ ಶೋಣಪುರದ ಬಳಿಗೆ ಬಂದರು. ಅಲ್ಲಿ ಶೋಣಪುರದ ಹೊರಗಡೆ ಸ್ವಲ್ಪ ನಿಂತು ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರು. ನಂತರ ವೇಲಾಲಂಘನ ಮಾಡಿ ಅಂತಂದ್ರೆ ಅವನ ಒಂದು ಗಡಿ ದಾಟಿ ಒಳಕ್ಕೆ ನುಗ್ಗಿದ್ರು. ಸರಿದ ಆರಾಮ ಸರೋವರೋಪವನ ಯಜ್ಞಸ್ನಾನಮುಲ್ ಮಾಪಿ ವೇಪರಿಕಲ್ ಪೂಡಿಚಿ ಯಂತ್ರಮುಲ್ ದುನಿಮಿ ವಪ್ರಭ್ರಾತಮುಲ್ ದ್ರೊಬ್ಬಿ ಗೋಪುರಮುಲ್ ಗೂಲಂಗ ದ್ರೋಚಿ ಸೌಧಭವನಂಬುಲ್ ನೂಕಿ ಪ್ರಾಕಾರಮುಲ್ ಧರಣಿಂಗೂಲ್ಚಿ ಕವಾಟಮುಲ್ ವಿರಿಚಿ ರುದ್ದಂಡ ಕ್ರಿಯಾಲೋಲುರೈ. ಶತ್ರುವಿನ ಕೋಟೆಯನ್ನ ಮುತ್ತಿದ್ದಾರೆ, 4 ಕಡೆಯಿಂದ ಮುತ್ತಿದ್ದಾರೆ ಎಲ್ಲ ವೀರಾದಿ ವೀರರು. ಏನೇನು ಮಾಡಿದ್ರಪ್ಪ ಅಂದ್ರೆ ಸರಿದ್ದಾರಾಮ ಸರೋವರ ಉಪವನ ಯಜ್ಞಸ್ಥಾನಮುಲ್ ಮಾಪಿ, ಅವನ ಶೋಣಪುರದಲ್ಲಿದ್ದಂತಹ ಆರಾಮವನ ಉಪವನಗಳು, ನದಿಗಳು, ಸರೋವರಗಳು ಏನೇನಿದ್ವೋ ಎಲ್ಲವನ್ನೂ ಕೂಡ ಧ್ವಂಸ ಮಾಡಿದ್ರು. ವೇಪಕಲ್ ಪೂಡಿಚಿ ಅಂದ್ರೆ ಸುತ್ತಲೂ ಕೋಟೆ ಸುತ್ತಲೂ ಕಂದಕ ಇರುತ್ತೆ, ವಪ್ರ ಪ್ರಕಾರ, ಅದನ್ನೆಲ್ಲನೂ ಮುಚ್ಚಾಕ್ಬಿಟ್ರು. ಯಂತ್ರಮುಲ್ ದುನಿಮಿ, ಅಲ್ಲಿದ್ದಂತಹ ಯಂತ್ರಗಳನ್ನೆಲ್ಲ ಅಂದ್ರೆ ಕೋಟೆ ಬಾಗಲ್ ತೆಗಿಯಕ್ಕೆ ಇದಕ್ಕೆ ಶತ್ರುಗಳ ಮೇಲೆ ಅವರಿಗೆ ಶತ್ರುಗಳಿಗೆ ವಿರುದ್ಧವಾಗಿ ಆಕ್ರಮಣ ಮಾಡೋಕ್ಕೆ ಎಲ್ಲ ಏನೇನೋ ಯಂತ್ರಗಳಿಟ್ಟಿದ್ರು. ಆ ಯಂತ್ರಗಳನ್ನೆಲ್ಲ ಧ್ವಂಸ ಮಾಡಿ ಯಂತ್ರಮುಲ್ ದುನಿಮಿ ವಪ್ರವ್ರಾತಮುಲ್ ದ್ರೊಬ್ಬಿ, ಕೋಟೆಗೋಡ ಎಲ್ಲ ದೊಬ್ಬ ಹಾಕ್ಬಿಟ್ರು.
ಗೋಪುರಮಲ್ ಗೂಲಂಗದ್ರೋಚಿ, ಗೋಪುರಗಳು, ವಿಮಾನಗಳು, ಕಾವಲು ಗೋಪುರಗಳು, ಕಹಳೆ ಗೋಪುರಗಳು ಎಲ್ಲ ಇರುತ್ತೆ ಕೋಟೆ ಮೇಲೆ. ಅದನ್ನೆಲ್ಲನೂ ಪುಡಿ ಪುಡಿ ಆಗಬೇಕು, ನೆಲಕ್ಕೆ ಸಮ ಆಗಬೇಕು. ಆ ರೀತಿಯಾಗಿ ಅವುಗಳನ್ನೆಲ್ಲ ದೊಬ್ಬಿ ಸೌಧ ಭವನಂಬುಲ್ ನೂಕಿ, ಸೌಧಗಳು, ಭವನಗಳು ಇದನ್ನೆಲ್ಲನೂ ಧ್ವಂಸ ಮಾಡಿ, ಪ್ರಾಕಾರ ಮುಲ್ಧರಣಿ ಇಂಗೂಲ್ಚಿ, ಆ ಕೋಟೆ ಪ್ರಾಕಾರದ ಗೋಡೆಗಳೆಲ್ಲನೂ ಕೂಡ ನೆಲ ಸಮ ಮಾಡಿ, ಕವಾಟ ಮುಲ್ ವಿರಿಚಿ, ಕೋಟೆ ಬಾಗಿಲುಗಳನ್ನೆಲ್ಲ ಮುರಿದರು. ಉದ್ದಂಡ ಕ್ರಿಯಾಲೋಲುರೈ, ಉದ್ದಂಡವಾಗಿ ಅಂದ್ರೆ ಆರ್ಭಟ ಮಾಡ್ಕೊಂಡು ಎಲ್ಲ ಧ್ವಂಸ ಮಾಡ್ತಾ ಬರ್ತಾ ಇದೆ ಇದು ಸೇನೆ. ఇట్లనేక ప్రకారంబుల గాసి చేసి పురంబు నిరోధించి పేర్చి ఆర్చినంజూసి అగ్రహ సమగ్రోగ్రమూర్తియుంబోలే సమర సన్నాహ సంరంభ విజృంభమాణుండై ಬಾಣುಂಡು ಸಂಗರ ಭೇರಿ ವ್ರೇಯಿಂಚಿನ. ಈ ರೀತಿಯಾಗಿ ಅನೇಕ ಪ್ರಕಾರವಾಗಿ ಘಾಸಿ ಮಾಡಿಬಿಟ್ಟಿದ್ದಾರೆ ಆ ಬಾಣಾಸುರನ ಶೋಣಪುರವನ್ನ. ಅದನ್ನು ನೋಡಿದಂತಹ ಆ ಬಾಣಾಸುರ ಅಗ್ರಹ ಸಮಗ್ರ ಉಗ್ರಮೂರ್ತಿಯುಂಬೋಲೆ, ಸಮಗ್ರನಾದಂಥ ಉಗ್ರ ಭೈರವ ಮೂರ್ತಿಯನ್ನ, ರುದ್ರನನ್ನು ಹೋಲ್ತಕ್ಕಂತಹ ಆ ಬಾಣಾಸುರ ಸಮರ ಸನ್ನಾಹ ಸಂಭ್ರಂಭ ವಿಜೃಂಭಮಾಣುಂಡೈ. ಆಯ್ತು, ಇನ್ನು ಹೀಗೆ ಕೂತಿದ್ರೆ ಇನ್ನೇನಿಲ್ಲ, ಈ ಶತ್ರುಗಳೆಲ್ಲ ನಾಶನ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು ಸಮರ ಸನ್ನಾಹನಾಗಿ ಅವನು ಕೂಡ ಉತ್ಸಾಹದಿಂದ ವಿಜೃಂಭಮಾಣನಾದಂಥ ಬಾಣಾಸುರ ಸಂಗರ ಭೇರಿ ವ್ರೇಯಿಂಚಿನ, ಅವನು ಕೂಡ ರಣಭೇರಿಯನ್ನ ಮೊಳಗಿಸಿದ. ಆ ಚಕ್ರವಾಳ ನಲ ಚಕ್ರಮಂತಯು ಬಲಸಿ ಕುಮ್ಮೆರಸಾರೆ ಬಗದಿದಿರಿಗೆ ಘುರಘೋಣಿ ಕುಖೋಟಿ ಘುಟ್ಟಿತೋದಕ ಮುಲಕರಣಿ ನಂಬೋ ನಿಧುಲ್ಗಲಗಿ ಪೊರಳೆ ಗಾಲ ರುದ್ರಾಭೀಲ ಕರಶೂಲ ಹತಿರಾಲು ಪಿಡುಗುಲಗತಿ ಮುನ್ನುಡು ಬೃಂದ ಮೆಡಲೆ ಜಟುಲಾನಿಲೋದ್ಧೂತ ಶಾಲ್ಮಲೀತೂಲಂಬು ಚಾಟ್ಪುನ ಮೇಘಮುಲ್ ಸದಲಂದೂಲೆ ಗಿರುಳು ವಡಂಗಾಡೆ ದಿವಿ ಪೆಲ್ಲಗಿಲ್ಲೆ ಸುರಲ ಗುಂಡೆಲ ಬಿಸೆ ರಸಾತಲ ಕ್ಷೋಭ ಮೊದವೇ ದಿಕ್ಕುಲುರಿಸೆ ವಿಮಾನ ಮುಲ್ದೆರಳಿ ಜದರೆ ಗಲಗಿ ಗ್ರಹರಾಜ ಚಂದ್ರುಲಗತುಲು ದಪ್ಪೆ ಗಲಗಿ ಗ್ರಹರಾಜ ಚಂದ್ರುಲಗತುಲು ದಪ್ಪೆ. ಆ ಬಾಣಾಸುರ ರಣಕಹಳೆಯನ್ನ, ರಣಭೇರಿಯನ್ನ ಮೊಳಗಿಸಿದ್ದಾನೆ. ಉಗ್ರ ಕೋಪಿಷ್ಠನಾಗಿ ಅವನು ಹೊರಟಿದ್ದಾನೆ. ಅವನ ಆರ್ಭಟಕ್ಕೆ ಏನಾಯ್ತಪ್ಪ ಆಗ ಅಂತಂದ್ರೆ ಇಡೀ ಪ್ರಕೃತಿಯೇ ಅಲ್ಲೋಲ ಕಲ್ಲೋಲವಾಗಿ ಹೋಯ್ತಂತೆ. ಆ ಚಕ್ರವಾಳ ನಲಾ ಚಕ್ರಮಂತೆಯೂ ಬಲಸಿ ಕುಮ್ಮೆರಸಾರ ಪಗದಿದಿರಿಗೆ. ಚಕ್ರವಾಳ ಅಂದ್ರೆ ಕುಲಪರ್ವತಗಳು, ಆ ಪೃಥ್ವಿಯನ್ನ ಸುತ್ತುವರೆದಿರತಕ್ಕಂಥ ಕುಲಪರ್ವತಗಳೂ ಸೇರಿ ಇಡೀ ಪೃಥ್ವಿಯೆಲ್ಲವೂ ಕೂಡ ಕುಮ್ಮೆರಸಾರ ಪಗದಿಂತಿರಿಗೆ. ಕುಮ್ಮೆರವಾಡು ಅಂತಂದ್ರೆ ಕುಂಬಾರ. ಕುಂಬಾರನ ಚಕ್ರ ಹೇಗೆ ಗಿರ 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 ತಿರುಗುತ್ತಾ ಇರುತ್ತಲ್ವ, ಆ ರೀತಿ ಬಾಣಾಸುರನ ಆರ್ಭಟಕ್ಕೆ, ಅವನ ರಣ ಸನ್ನಾಹ ಮಾಡಿಕೊಂಡು ಅವನು ಎದ್ದ ಒಂದು ಆ ಫೋರ್ಸಿಗೆ ಇಡೀ ಪೃಥ್ವಿ ಅದರನ್ನು ಸುತ್ತುವರೆದಿರ್ತಕ್ಕಂಥ ಕುಲಪರ್ವತಗಳ ಸಹಿತವಾಗಿ ಗಿರ 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 ತಿರುಗಿಬಿಡ್ತಂತೆ. ಕುಮ್ಮೆರ ಸಾರೆ ಪಗದಿಂದಿರಿಗೆ, ಆ ಕುಂಬಾರನ ಚಕ್ರದಂತೆ ತಿರುಗಿಬಿಡ್ತಂತೆ. ಘುರಘೋಣಿ ಕುಕೋಟಿ ಘುಟ್ಟಿತೋದಕ ಮೂಲ ಕರಣಿ ಅಂದ್ರೆ ಘೋಣ ಅಂತಂತಂದ್ರೆ ವರಾಹಮೂರ್ತಿ, ಆದಿವರಾಹಮೂರ್ತಿಯ ಅವನ ಪದಕ್ಷತಿಗೆ ಏನಾಗಿತ್ತು, ಘುಟ್ಟಿತೋದಕ ಮೂಲಕರಣಿ. ಅವನ ಹೆಜ್ಜೆ ಇಟ್ಕೊಂಡು ಹೋದ ತಕ್ಷಣ ಆ ನೀರೆಲ್ಲನೂ ಅಂಬೋರಾಶಿ ಎಲ್ಲ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟಿತ್ತು. ಅದೇ ರೀತಿಯಾಗಿ ಅಂಬೋನಿಧುಲ್ ಗಲಗಿ ಪೊರಲೆ, ಸಮುದ್ರಗಳೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಹೊರಳಿದು ಬಂತೆ. ಕಾಲ ರುದ್ರಾಭೀಲ ಕರಶೂಲಹತಿ ರಾಲು ಪಿಡುಗುಲಗತಿ. ಕಾಲರುದ್ರನಾದಂತಹ ಪ್ರಳಯ ರುದ್ರನ ಅವನ ಕರದಲ್ಲಿ ಧರಿಸಿದಂಥ ತ್ರಿಶೂಲದ ತಗಿಲಿ ಆಕಾಶದಿಂದ ಪಿಡುಗು ಅಂತಂತಂದ್ರೆ ಅಗ್ನಿ ಗೋಳಗಳೆಲ್ಲ ತಪ 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 ಉದುರದ ರೀತಿ ಉಡು ಬೃಂದ ಮೆಡಲೆ ಅಂತಂದ್ರೆ ನಕ್ಷತ್ರ ಬೃಂದಗಳೇ ಕೆಳಕ್ಕೆ ಬಿದೋಗ್ತಾ ಇದೆ ಈ ಬಾಣಾಸುರನ ಆರ್ಭಟಕ್ಕೆ.
ಜಟುಲಾನಿಲೋದ್ಧೂತ ಶಾಲ್ಮಲಿ ತೂಲಂಬು. ಶಾಲ್ಮಲಿ ವೃಕ್ಷ ಅಂತಂತಂದ್ರೆ ಬೂರ್ಗದ ಹತ್ತಿ ಅಂತ ಕರೀತಾರೆ. ಅದು ಸಾಮಾನ್ಯವಾದ ಹತ್ತಿಗಿಂತ ಅತಿ ಹಗುರ, ತುಂಬಾ ಮೃದು, ತುಂಬಾ ಹಗುರ. ಆ ಚಟುಲಾನಿಲೋದ್ಧೂತ, ಆ ರಭಸವಾಗಿ ಬೀಸೋ ಗಾಳಿ ಆದ್ರೆ ಶಾಲ್ಮಲಿ ಇದನ್ನ ತೂಲಂಬು ಅಂತಂದ್ರೆ ಆ ಬೂರ್ಗದ ಹತ್ತಿ ಹೊಡ್ಕೊಂಡು ಹೋಗುತ್ತೆ ಎಲ್ಲಿಗೋ. ಆ ರೀತಿಯಾಗಿ ಮೇಘಗಳೆಲ್ಲ, ಆಕಾಶದಲ್ಲಿದ್ದ ಮೇಘಗಳೆಲ್ಲ ಎಲ್ಲೆಲ್ಲೋ ಹೊಡ್ಕೊಂಡು ಹೊಟ್ಟೋದ್ವು ಈ ಬಾಣಾಸುರನ ಆರ್ಭಟಕ್ಕೆ. ಗಿರುಳು ಒಡಗಾಡೆ ಅಂದ್ರೆ ಪರ್ವತಗಳೇ ಅಲ್ಲಾಡ್ಬಿಟ್ಟು, ದಿವಿ ಪೆಲ್ಲಗಿಲ್ಲೆ, ಆಕಾಶ ಎಲ್ಲನೂ ಬುಡಮೇಲಾಗೋಯ್ತು ಅಂದ್ರೆ ಅಲ್ಲೋಲ ಕಲ್ಲೋಲವಾಗೋಯ್ತು. ಸುರಲ ಗುಂಡೆ ಲಭಿಸೆ. ಸುರರು ಅಂತಂದ್ರೆ ದೇವತೆಗಳಿಗೆಲ್ಲ ಅವರ ಹೃದಯದಲ್ಲಿ ಭೀತಿ ಆವರಿಸ್ಬಿಡ್ತು. ರಸಾತಲ ಕ್ಷೋಭ ಮದವೆ, ರಸಾತಲದಲ್ಲೆಲ್ಲ ಆಂದೋಲನ ಉಂಟಾಯಿತು. ದಿಕ್ಕುಲು ಉರಿಸೆ, ದಿಕ್ಕುಗಳೆಲ್ಲ ದಿಕ್ಕಲ್ಲೂ ಕೂಡ ಅಲ್ಲೋಲ ಕಲ್ಲೋಲವಾಗಿ, ಗ್ರಹ ತಾರಾ ಚಂದ್ರಗಳ ಗತಿಯೇನೆ ಅಲ್ಲೋಲ ಕಲ್ಲೋಲವಾಗೋಯ್ತು. ವಿಮಾನ ಮುಲ್ದೆರಲಿ ಜೆದರೆ, ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ವಿಮಾನಗಳೆಲ್ಲ ದಿಕ್ಕಿಗೆ ಎಲ್ಲೆಲ್ಲಿ ಹೊಟ್ಟೋಯ್ತೋ ಇವನ ಒಂದು ಆರ್ಭಟಕ್ಕೆ. ಕಲಗಿ ಗ್ರಹರಾಜ ಚಂದ್ರಳ ಗತುಲು ದಪ್ಪೆ, ಗ್ರಹರಾಜರು, ಚಂದ್ರ, ನಕ್ಷತ್ರ ಪುಂಜಗಳು, ಅವುಗಳ ಒಂದು ಗತಿ ಇರುತ್ತೆ, ನಿಯತಿ ಪ್ರಕಾರ ಒಂದೇ ಪ್ರಕಾರವಾಗಿ ಅವು ಸುತ್ತುತ್ತಾ ಇರಬೇಕು. ಇವನ ಒಂದು ಆರ್ಭಟಕ್ಕೆ ಆ ಗ್ರಹ ತಾರೆ ನಕ್ಷತ್ರಗಳ ಗತಿಗಳೆಲ್ಲನೂ ತಪ್ಪು ಹೋಗ್ಬಿಡ್ತು, ಅವೆಲ್ಲ ತೊಡ್ಕೊಂಡ್ಬಿಡ್ತು. ಇಷ್ಟು ಆರ್ಭಟವಾಗಿ ಬಾಣಾಸುರ ಈ ಯದುಸೇನೆಯ ಮೇಲೆ ತಾನು ಕೂಡ ರಣಸನ್ನಾಹವನ್ನು ಮಾಡಿ ಅವರನ್ನು ಎದುರಿಸೋದಕ್ಕೆ ಸಿದ್ಧನಾದ. ಅಟ್ಟಿ ಸಮರ ಸನ್ನಾಹಂಬುನಕುಂ ಗಟ್ಟಾಯತಂಬೈ ಮಣಿ ಖಚಿತ ಭರ್ಮ ವರ್ಮ ನಿರ್ಮಲಾಂಶುಜಾಲಂಬುಲನು ಶಿರಸ್ತ್ರಾಣ ಕೋಟಿ ಘಟಿತ ವಿನೂತ್ನ ರತ್ನ ಪ್ರಭಾ ಪಟಲಂಬುಲನು ಗನಕ ಕುಂಡಲ ಗ್ರೈವೇಯ ಹಾರ ಕಂಕಣ ತುಲಾ ಕೋಟಿ ವಿವಿಧ ಭೂಷಣ ವ್ರಾತ ರುಚಿ ನಿಚಯಂಬುಲುನು ಪ್ರಚಂಡ ಬಾಹುದಂಡ ಸಹಸ್ರಂಬು ವೆಲುಂಗುಚು ಶರಶರಾಸನ ಶಕ್ತಿ ಪ್ರಾಸ ತೋಮರ ಗದಾ ಕುಂತ ಮುಸಲ ಮುದ್ಗರ ಬಿಂಧಿಪಾಲ ಕರವಾಲ ಪಟ್ಟಿಸ ಶೂಲ ಕ್ಷುರಿಕಾ ಪರಶು ಪರಿಘಾದಿ ನಿಶಾತ ಹೇತಿ ವ್ರಾತ ಧೀತಿತುಲುನು ವಿಯಚ್ಚರ ಕೋಟಿ ನೇತ್ರಂಬುಲಕು ಮಿರುಮಿಟ್ಲು ಗೊಲುಪಂ ಗನಕಾಚಲ ಶೃಂಗ ಸಮುತ್ತಂಗಂಬಗು ರತಂಬೆಕ್ಕಿ ಅರಾತಿ ವಾಹಿನೀ ಸಂದೋಹಂಬುನಕುಂ ದುಲ್ಯಂಬೈನ ನಿಜ ಸೇನಾ ಸಮೂಹಂಬುಲಿರುಗಡಲ ನಡವ ಬಾಣುಂಡ ಕ್ಷೀಣ ಪ್ರತಾಪಂಬು ದೀಪಿಂಪಂ ನನಿಕಿ ವೆಡಲೆ ನಯ್ಯ ವಸರಂಬುನ. ಆ ಬಾಣಾಸುರ ಕೂಡ ಸಮರ ಸನ್ನಾಹನಾಗಿ ಪ್ರಚಂಡನಾಗಿ ಹೊರಟಿದ್ದಾನೆ. ಘಟ್ಟಾಯತಂಬೈ ಮಣಿಖಚಿತ ಭರ್ಮ ವರ್ಮ ನಿರ್ಮಲಾಂಶು ಜಾಲಂಬುಲು ಅಂದ್ರೆ ಅವನು ಧರಿಸಿರ್ತಕ್ಕಂಥ ಭರ್ಮವರ್ಮ ಅಂದ್ರೆ ಬಂಗಾರದ ಕವಚ ತೊಡಿಸಿದ್ದಾನೆ. ಅದು ಪಳ 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 ಮಿರುಗು ಮಿಂಚುತ್ತಾ ಇದೆ. ಅದರಿಂದ ಹೊಮ್ಮುತ್ತಾ ಇರತಕ್ಕಂತಹ ನಿರ್ಮಲಾಂಶ ಜಾಲಂಬುಲನು, ಅದರ ಒಂದು ಕಾಂತಿ ಕಿರಣಗಳು. ಶಿರಸ್ತ್ರಾಣ ಕೋಟಿ ಘಟಿತ ವಿನೂತ್ನ ರತ್ನ ಪ್ರಭಾ ಪಟಲಂಬುಲನು, ಅವನು ಶಿರಸ್ತ್ರಾಣ ಧರಿಸಿದ್ದಾನೆ. ಅದಕ್ಕೆಲ್ಲ ಹೊಸದಾದಂತಹ ಜೀವರತ್ನಗಳು, ಅನೇಕ ರತ್ನಗಳಿಂದ ಮಾಡಲ್ಪಟ್ಟಿದೆ. ಅವುಗಳು ಒಳ್ಳೆ ಪಳ 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 ಬಣ್ಣವಾಗಿ ಮೆರುಗು ಬೀರ್ತಾ ಇವೆ. ಘನಕ ಕುಂಡಲ ಗ್ರೈವೇಯ ಹಾರ ಕಂಕಣ ತುಲಾ ಕೋಟಿ ವಿವಿಧ ಭೂಷಣ ವ್ರಾತ ರುಚಿ ನಿಚಯಂಬುಲುನು, ಅವನು ಧರಿಸಿರತಕ್ಕಂತಹ ಕನಕ ಕುಂಡಲಗಳು, ಗ್ರೈವೇಯ ಅಂದರೆ ಕಂಠಾಭರಣಗಳು, ಭುಜಕೀರ್ತಿಗಳು, ಕಂಕಣಗಳು ಎಷ್ಟೊಂದು ಧರಿಸಿದ್ದಾನೆ. ಆ ಆಭರಣಗಳ ಗುಂಪಿನಿಂದ ಕೂಡ ಫಳ 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 ಅನ್ನತಕ್ಕಂಥ ಕಾಂತಿ ರುಚಿ ನಿಚಯಂಬುಲುನು, ಕಾಂತಿ ಪ್ರವಾಹ ಹೊರಟಿದೆ. ಪ್ರಚಂಡ ಬಾಹುದಂಡ ಸಹಸ್ರಂಬು ವೆಲುಂಗುಚು, ಅವನಿಗೆ 1000 ತೋಳುಗಳು, ಅಷ್ಟು ತೋಳುಗಳಿಗೂ ಭುಜಕೀರ್ತಿಗಳು, ಅಷ್ಟಕ್ಕೂ ಕೇಯೂರುಗಳು, ಕಂಕಣಗಳು ಧರಿಸಿದ್ರೆ ಇನ್ನೆಷ್ಟು ಅಲ್ಲಿ ಕಾಂತಿಯ ಕಿರಣಗಳು ಹೊಮ್ಮಿರಬಹುದು. ಆ 1000 ತೋಳುಗಳಲ್ಲೂ ಏನೇನು ಧರಿಸಿದ್ದಾನೆ, ಎಂತೆಂಥ ಆಯುಧಗಳು ಧರಿಸಿದ್ದಾನೆ ಅಂದರೆ ಶರಾಸನ ಅಂದರೆ ಬಿಲ್ಲು ಬಾಣ, ಶಕ್ತಿ ಪ್ರಾಸ ಶಕ್ತಿ ಅನ್ನತಕ್ಕಂತಹ ಆಯುಧಗಳು, ತೋಮರ ಗದೆಗಳು, ಕುಂತ ಮುಸಲ, ಕುಂತ ಅಂತಂದ್ರೆ ಒಂದು ದಪ್ಪದ್ದು ಒಳ್ಳೆ ಮೆಟಲ್ದು ದೊಣ್ಣೆ, ಮುಸಲ ಒನಕೆಗಳು, ಮುದ್ಗರ, ಬಿಂಧಿಪಾಲ, ಕರವಾಲ ಅಂದ್ರೆ ಕತ್ತಿಗಳು, ಪಟ್ಟಿಸ, ಶೂಲ, ಕ್ಷುರಿಕ ಅಂದ್ರೆ ಚೂರಿ, ಸಣ್ಣದು ಚೂಪಾಗಿರ್ತಕ್ಕಂಥದ್ದು, ಪರಶು
ಪರಿಘಾದಿ ನಿಶಾತ ಹೇತಿ ವ್ರಾತ ಧೀದಿ ತುಲನು 1000 ಕೈಗಳಲ್ಲಿ ಧರಿಸಿರತಕ್ಕಂತಹ ತೀಕ್ಷ್ಣವಾದ ಆ ಅಲುಗುಗಳುಳ್ಳಂತಹ ಹರಿತವಾದ ಅಲುಗುಗಳು, ಅಂದರೆ ಫಳ 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 ಮಿಂಚುತ್ತಾ ಇರ್ತವೆ ಕೂಡ, ಅವು ಕೂಡ ಅದರ ಧೀದಿ ತುಲನು, ಅಷ್ಟು ಕೈಗಳೆಲ್ಲ ಅಷ್ಟು ಒಂದು ಆಯುಧಗಳು ಧರಿಸಿದ್ದಾನೆ. ಎಲ್ಲ ಚೂಪಾಗಿ ಸಾಣೆ ಹಿಡಿದುವು, ಫಳ 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 ಮಿಂಚುತ್ತಾ ಇವೆ. ಅದರ ಒಂದು ಕಾಂತಿಗಳು ಕೂಡ ಅವನು ಧರಿಸಿರತಕ್ಕಂತಹ ಆಭರಣಗಳ ಕಾಂತಿಗಳು, ಅವನು ಧರಿಸಿರತಕ್ಕಂಥ ಆಭರಣಗಳಲ್ಲಿ ಇರತಕ್ಕಂಥ ರತ್ನಗಳ ಪ್ರಭೆ, ಮತ್ತು ಈ ಆಯುಧಗಳ ಒಂದು ಕಾಂತಿ, ಇವೆಲ್ಲವೂ ಕೂಡ ವಿಯಚ್ಚರ ಕೋಟಿ ನೇತ್ರಂಬುಲಕು ಮಿರುಮಿಟ್ಲು ಗೊಲುಪಂ. ವಿಯಚ್ಚರ ಕೋಟಿ ಅಂದರೆ ಆಕಾಶದಲ್ಲಿ ಯಾನ ಮಾಡತಕ್ಕಂತಹ ಸುರರಿಗೆಲ್ಲರ ಕಣ್ಣು ಕುಕ್ಕುತ್ತಾ ಇವೆ ಇವನಿಂದ ಹೊರಟಿರತಕ್ಕಂಥ ಕಾಂತಿಗಳು. ಕನಕಾಚಲ ಶೃಂಗ ಸಮುತ್ತುಂಗಂಬಗು ರಥಂ ಬೆಕ್ಕಿ, ಅವನ ಆಕಾರ ಹೇಗಿರಬೇಕು, ಬಾಹು ಅಂದರೆ ಅದಕ್ಕೆ ತಕ್ಕನಾದಂಥ ಶರೀರ ದಾರ್ಢ್ಯ ಇರಬೇಕು. ಅಷ್ಟೆತ್ತರದವನಿಗೆ ಇನ್ನೆಷ್ಟೆತ್ತರದ ರಥ ಬೇಕು, ಅದು ಕನಕಾಚಲ ಶೃಂಗ ಸಮುತ್ತಂಗಂಬಗು ರಥಂ ಬೆಕ್ಕಿ. ಕನಕಾಚಲದ ಶೃಂಗದಷ್ಟೆತ್ತರದ ಒಂದು ರಥವನ್ನು ಹತ್ತಿದ. ಅರಾತಿ ವಾಹಿನಿ ಸಂದೋಹಂಬನು ಕುಂದುಲ್ಯಂಬೈನ ನಿಜ ಸೇನಾ ಸಮೂಹಂಬುಂ ಲಿರುಗಡಲ ನಡವ. ಆ ಅರಾತಿ ವಾಹಿನಿ ಎದು ಸೈನ್ಯ ಎಷ್ಟಿದೆ, 12 ಅಕ್ಷೌಹಿಣಿ ಸೈನ್ಯ ಬಂದಿದೆ. ಅದಕ್ಕೆ ತುಲ್ಯವಾದಂತಹ ಅದಕ್ಕೆ ಸರಿದೂಗಬೇಕಲ್ಲ, ಅಷ್ಟು ಅದಕ್ಕೆ ಸಮಾನವಾದಂತಹ ನಿಜ ಸೇನಾ ಸಮೂಹದೊಂದಿಗೆ ಹೊರಟಿದ್ದಾನೆ. ಇರುಗಡಲ ನಡವ ಅಂದರೆ ಅವನ ಮಧ್ಯ ನಡೀತಾ ಇದ್ದಾನೆ, ಉನ್ನತವಾಗಿ ಪರ್ವತಾಕಾರ ಸಹಸ್ರಬಾಹು. ಅವನು 2 ಕಡೆನೂ ಆ 12 ಅಕ್ಷೋಹಿಣಿ ಸೈನ್ಯ ಸಾಗರ ನಡೀತಾ ಇದೆ. ಬಾಣುಂಡ ಅಕ್ಷೀಣ ಪ್ರತಾಪಂಬು ದೀಪಿಂಪ, ಅಕ್ಷೀಣ ಪ್ರತಾಪ ಒಂದು, ಅವನೇನು ಸಾಮಾನ್ಯನಲ್ಲ, ವೀರ ರುದ್ರ ಭಕ್ತ ಅವನು. ಆ ರುದ್ರನ ಶಕ್ತಿಗಳೆಲ್ಲ ಇವನಿಗೂ ಕೂಡ ಇರುತ್ತೆ. ನನಿಕೆ ಬೆಡಲೆನ ಈ ಅವಸರಂಬುನ, ಯುದ್ಧಕ್ಕೆ ಹೊರಟ. ಅನೀಕ ಅಂತಂದ್ರೇನೆ ಸೈನ್ಯ, ಅಷ್ಟು 12 ಅಕ್ಷೌಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಾಣಾಸುರ ಮಧ್ಯೆ ಹೋಗ್ತಾ ಇದ್ದಾನೆ ಎತ್ತರವಾದ ರಥದಲ್ಲಿ. 2 ಪಕ್ಕದಲ್ಲೂ ಕೂಡ ಸಾಗರದೋಪಾದಿಯಲ್ಲಿ 12 ಅಕ್ಷೌಹಿಣಿ ಸೈನ್ಯ ಹೊರಟಿದೆ. ಅವನು ಈಗ ತನ್ನ ಪುರವನ್ನು ಆಕ್ರಮಿಸಿದಂಥ ಯದುಸೇನೆಯನ್ನು ಎದುರಿಸಕ್ಕೆ ಅಂತಂದ್ಬಿಟ್ಟು ಸನ್ನದ್ಧನಾಗಿ ಯುದ್ಧಕ್ಕೆ ಹೊರಟಿದ್ದಾನೆ. ಮುಂದೆ ಆ ಯದುಸೇನೆಗೂ ಮತ್ತು ಬಾಣಾಸುರನ ಸೇನೆಗೂ ನಡೀತಕ್ಕಂತಹ ಯುದ್ಧವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.